Hi friends, welcome back to the Pulika Vlog. ನಾನಿವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಡೇ ಹೇಗಿರುತ್ತೆ ನೋಡೋಣ. ನಾವು ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ದೆ. ನೋಡಿ ಹೊರಗಡೆ ಬರೋಣ, ಒಂದು ಸ್ವಲ್ಪ ವ್ಯೂ ನೋಡೋಣ ಅಂತ ಅಂದ್ಕೊಂಡು ಬಂದೆ ಹೊರಗಡೆ. ನೋಡಿ ಹೀಗಿದೆ ಟೈಮ್. ಇವಾಗ ಬಂದು 8 ಗಂಟೆ ಆಗಿದೆ ಆಲ್ರೆಡಿ. ಎದ್ದು ನಾನು ಭಾಳ ಆಯ್ತು, ಒಂದು 7 ಕಾಲಿಗೆ ಎದ್ದಿನ ಹೊತ್ತು ಬೇಗ ಆಗ್ತದೆ. ಸ್ವಲ್ಪ ಲೇಟ್ ಆಯಿತು ಹೇಳೋದು. ಯಾಕಂದರೆ ನಿನ್ನೆ ನೈಟ್ ಒಂದು ಸ್ವಲ್ಪ ಲೇಟಾಗಿ ಅಂದ್ಕೊಂಡ್ವಿ. ನೋಡಿ ಹಿಂಗಿದೆ ವೆದರ್ ಹೊರಗಡೆ. ನಮ್ಮ ಮಮ್ಮಿ ರಂಗೋಲಿ ಎಲ್ಲ ಹಾಕ್ಯಾರ ಆಲ್ರೆಡಿ. ನೋಡಿ ಆ ಕಡೆ ಬಾಗಿಲಕ್ಕೂ ಹಾಕ್ಯಾರ, ತೋರಿಸ್ತೀನಿ ಬನ್ನಿ. ನೋಡಿ ಎಲ್ಲ ಹಾಕ್ಯಾರ, ಇಲ್ಲಿ ತುಳಸಿ ಕಡೆ ಹಾಕ್ಯಾರ. ನಮ್ಮ ತುಳಸಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ, ಎಷ್ಟು ಚೆನ್ನಾಗಿ ಬಂದೈತಿ ತುಳಸಿ. ನೋಡಿ ಇದು ಫ್ಲವರೇ ಬಿಟ್ಟಿಲ್ಲ ಅದರಲ್ಲಿ, ಸುಮ್ಮನೆ ಇದು ವೇಸ್ಟ್. ತೆಗೆದು ಮಮ್ಮಿ ಇದು ಗುಲಾಬಿ ಗಿಡ ಹಚ್ಚೋಣ ಅಂತ ಅಂದ್ಕೊಂಡ್ಯಾರ, ಬಟ್ ಹಚ್ಚಿಲ್ಲ. ಇಲ್ಲಿ ಒಂದಿದೆ ಐತಿ, ಇದು ಕನಕಾಂಬರಿ ಹೂವಿನ ಗಿಡ, ಮತ್ತು ಇದು ಯಾವುದೋ ಹೂವಿನ ಗಿಡ ಐತಿ, ಬಟ್ ಇದ್ರಲ್ಲಿ ಹೂವು ಬರ್ತಿಲ್ಲ ಇನ್ನು. ಯಾಕೆ ಇಷ್ಟಕೊಂಡು ಪಾರಿವಾಳ ಬರ್ತಾವೆ ಗೊತ್ತಾ, ಭಾಳ ಬರ್ತಾವೆ. ಬಂದ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಭಾಳ ಕುಂತಿರ್ತಾವೆ ಇಷ್ಟಕೊಂಡು ಚೆಂದಾಗಿ. ಓಕೆ ಬನ್ನಿ, ನಮ್ಮ ಮಮ್ಮಿ ಏನೋ ಮಾಡ್ತಾಯಿದ್ರು ಕಿಚನಲ್ಲಿ. ಏನಂತ ಯಾಕೆ ಡೋರ್ ಇರಲ್ಲ ಇದು? ಹಾಂ, ಓಪನ್ ಇರಲ್ಲ ಡೋರು, ಸ್ಲಿಪ್ಪರ್ ಬಿಡ್ತೀರ. ನೋಡಿರಿ ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ಅಂತ. ನಮ್ಮ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಮಮ್ಮಿ ಏನು ಮಮ್ಮಿ ಮಾಡ್ತಿದ್ದಿ? ಚಕ್ಲಿ ಕರ್ಚಿಕಾಯಿ ಮಾಡ್ತಾಯಿದ್ಯಾ? ಇದು ಚಕ್ಲಿ, ಅದು ಕರ್ಚಿಕಾಯಿ. ನೋಡ್ರಿ ಕರ್ಚಿಕಾಯಿ ಮತ್ತು ಚಕ್ಲಿ ಮಾಡತ್ತಾರ ಮಮ್ಮಿ ಬೆಳಗ್ಗೆ. ನಿನ್ನೇನು ಮಾಡೋಣ ಅಂದ್ಕೊಂಡ್ರು, ನಿನ್ನೆ ಮಾಡೋಕ್ಕಾಗಲಿಲ್ಲ, ಟೈಮ್ ಸಿಗಲಿಲ್ಲ ಅಂತ ಬೆಳಗ್ಗೆ ಮಾಡಾಕತ್ತಾರೆ. ಇನ್ನು ನಮ್ಮ ಟೀ ಆಗಿಲ್ಲ, ಕಾಫಿ ಆಗಿಲ್ಲ, ಏನಿಲ್ಲ. ಮಮ್ಮಿ ಕುಡ್ದಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಮಮ್ಮಿ ಕುಡಿದ್ರು ಅಂತ, ನಾನು ಕುಡ್ದಿಲ್ಲ. ಎದ್ದು ಭಾಳತ್ತಾದರೂ ಇನ್ನೂ ಕುಡ್ದಿಲ್ಲ ಕಾಫಿ ಟೀ ಎಲ್ಲ. ನಮ್ಮ ತಮ್ಮ ನಂದು ಸ್ವಲ್ಪ ಲೇಟ್. ನಮ್ಮ ಮಮ್ಮಿ ಟೀ ಕುಡಿತಾರೆ ಅವರು, ನಮ್ಮ ಪಪ್ಪ ಮಮ್ಮಿ ಆಲ್ರೆಡಿ ಟೀ ಮಾಡ್ಕೊಂಡು ಕುಡ್ದಾರೆ. ಈಗ ನಾವು ಕಾಫಿ ಮಾಡ್ಕೊಂಡು ಕುಡಿಯೋದು. ಇದೊಂದು ಬ್ರೂ ಐತಿ, ಅಂದ್ರಲ್ಲೇ ಇಬ್ಬರು ಮಾಡ್ಕೊತೀವಿ. ಖಾಲಿ ಆಗ್ಯಾವ, ಒಂದೇ ಐತಿ ಪ್ಯಾಕೆಟ್. ಓಕೆ, ನಮ್ಮ ಮಮ್ಮಿ ಕರ್ಚಿಕಾಯಿ ಮಾಡ್ತಾರೆ. ಯಾವಾಗಾರು ಒಂದಿನ ರೆಸಿಪಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡ್ತಾರಂತ. ಈಗ ಅಲ್ಲಿ ಆಲ್ರೆಡಿ ಮಾಡ್ಕೊಂಡು ರೆಡಿ ಅವರು, ಹಾಗಾಗಿ ಇನ್ನೊಂದು ಟೈಮ್ ತೋರಿಸ್ತಾನಂತೆ. ಚಕ್ಲಿ ಮತ್ತು ಕರ್ಚಿಕಾಯ್ತು ಅಲ್ಲಿ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಾರ. ಇದು ಬರೀ ಮಾಡೋದಷ್ಟೇ ಅಲ್ಲ ಮಮ್ಮಿ? ಈಗ ನಾನು ನೀರು ಕುಡಿಬೇಕು, ನೀರೇ ಕುಡಿದಿಲ್ಲ. ಎದ್ದ ಮೇಲೆ ಒಂದು ಗ್ಲಾಸ್ ನೀರು ಕುಡೋಣಂತ. ನೋಡಿ ನೀವು ಮುಸ್ತಾನೆ ಇಲ್ಲ ಮಮ್ಮಿ. ಇದು ಫ್ರೆಂಡ್ಸ್ ನೋಡ್ರಿ, ಮಮ್ಮಿ ಹೆಲ್ಪ್ ಮಾಡತ್ತೀವಿ ಒಂದು ಸ್ವಲ್ಪ ಏನಾರ ತುಂಬ್ಕೊಡೋ ಅಂತು ತುಂಬ್ತಾ ಇದ್ದೀನಿ. ಒಂದೊಂದು ಚೆನ್ನಾಗಿ ಆಗ್ತದೆ, ಒಂದೊಂದು ನೋಡ್ರಿ ಬೀಳೋದು ತುಂಬಿಟ್ಟು ಇಷ್ಟ ಉಂಟ ಚೆನ್ನಾಗಿ. ಯಾಕೋ ಇದು ಒಂದು ಹಂಗಾಯ್ತು, ಬಟ್ ಏನು ಮಾಡೋಕ್ಕಲ್ಲ, ಇದೆ ಸೈಡಿಗೆ ಇಟ್ಬಿಡ್ತೇವೆ. ನೋಡ್ರಿ ಈ ಥರ ಹಾಕ್ಕೊಂಡು ಮಮ್ಮಿ ಇದು ಕಡ್ಡಿ ರೆಡಿ ಮಾಡಿ ಕೊಡ್ತಾನೆ ಅಂದರು. ಅಷ್ಟೇ ನಾನು ಸುಮ್ಮನೆ ಈ ಥರ ಹಚ್ತಾ ಇದ್ದೀನಿ. ಭಾಳ ಮಾಡಿಲ್ಲ ಹೆಂಗು ನಾನು ಚೆನ್ನಾಗೇ ಮಾಡೀನಿ. ನೋಡ್ರಿ ಈ ಥರ ತುಂಬ್ತಾ ಇದ್ದೀನಿ. ಸ್ವಲ್ಪ ಹಸಿ ಮಮ್ಮಿ ಜಾಸ್ತಿ ಸ್ವಲ್ಪ ಹಿಟ್ಟನ್ನ ಮೆತ್ತಗೆ ಕಾಳಿಸ್ಬಿಟ್ಟಾರ, ಹಾಗಾಗಿ ಸ್ವಲ್ಪ, ಬಟ್ ಪರವಾಗಿಲ್ಲ ಚೆನ್ನಾಗಿ ಬಂದವೆ. ಅಲ್ಲಿ ಚಕ್ಲಿ ಕರಿತಾ ಇದಾರೆ ನಮ್ಮ ಮಮ್ಮಿ, ಅದಕ್ಕೆ ಮಾಡ್ತಾರೆ. ಚಕ್ಲಿ ಕರಿತಾ ಇದ್ದಾರೆ.
ಆಲ್ರೆಡಿ ಆ ಕಡೆ ಕರೆದಿಟ್ಟಾರೆ, ಈ ಕಡೆ ಕರಿತಾ ಇದ್ದಾರೆ. ಲಾಂಗ್ ಟೈಮ್ ಮಾಡ್ತಾರೆ, ಮಾಡ್ತಾರೆ ಮಾಡಿದ್ರೆ ಸದ್ಯಕ್ಕೆ. ಓಕೆ, ಸ್ಟೇಟಿನಾಗಿರಿ ಮಾಡಿ ಆಮೇಲೆ ನಾವು ಕಂಟಿನ್ಯೂ ಮಾಡ್ತಾರೆ. ಸ್ಟೇಟಿನ ಮಮ್ಮಿ ಕರ್ಚಿಕ್ಕ ಕರಿತಾ ಇದ್ದಾರೆ ನೋಡಿ. ಚಕ್ಲಿ ರೆಡಿ ಆದು, ಈಗ ಕರ್ಚಿಕಾಯಿ ಕರಿತಾ ಇದ್ದಾರೆ. ಹಾಗೆ ಆ ಕಡೆ ಟೀ ಮಾಡಕ್ಕೆ ಇಟ್ಟಿದ್ವಿ. ಟೀ ಮಮ್ಮಿ ಬಂದು ಮಾಡು. ಒಂದು ಕಡೆ ಕಾಫಿ, ಒಂದು ಕಡೆ ಟೀ. ಗಾಳಿ ಎಷ್ಟೈತೆ ಗೊತ್ತಾ ಹೊರಗೆ, ಗಾಳಿ ಬಿಟ್ಟೈತೆ. ಆದರೂ ವಿಂಡೋ ತೆಗ್ದಿದ್ದೀವಿ, ಯಾಕಂದ್ರೆ ಮಮ್ಮಿ ಕರಿತಾ ಇದ್ದಾರಲ್ಲ ಇಲ್ಲ, ಹಾಗಾಗಿ ಸ್ವಲ್ಪ ಕಿಟಕಿ ತೆಗ್ದೀವಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಿಲ್ಲ, ಒಂದು ಸ್ವಲ್ಪ ಕುತ್ಕೊಂಡಿದ್ದೆ ಹಂಗೆ ಓಲ್ಡ್ ಲಾಗ್ ಎಲ್ಲ ನೋಡ್ಕೊತ. ನೋಡಿ, ಓಲ್ಡ್ ಲಾಗ್ ಎಲ್ಲ ಫುಲ್ ಹಳೆ ಲಾಗ್ ಅದು ನೋಡ್ಕೊತ ಕುಂತಿದ್ವಿ. ಎಷ್ಟು ವರ್ಷದಿಂದ? 1 ವರ್ಷನ 2 ವರ್ಷ? 1 ವರ್ಷದ ಹಿಂದಿನ ಲಾಗ್ಸು ಎಲ್ಲ ನೋಡ್ಕೊಂತ ಕುಂತಿದ್ವಿ. ಹಂಗೆ ಸ್ವಲ್ಪ ಬೋರ್ ಆಗ್ತಾಯಿತ್ತು, ಹಂಗೆ ನೋಡ್ತಾ ಇದ್ವಿ. ನೋಡಿ, ಎಲ್ಲ ಮುಂಚೆ ನೆನಪುಗಳ. ಫಸ್ಟ್ ಮನೆ ಅಲ್ಲಿದ್ದಾಗ ಮೇಲಿನ ಮನೆಗಿದ್ದಿದ್ದು ನೋಡಿ, ನಮ್ಮ ತಂಗಿಯರೆಲ್ಲ ಮನೆಗೆ ಬಂದಿದ್ದದ್ದು. ಹಾಗಾಗಿ ಅದ್ರ ನೆಕ್ಸ್ಟ್ ಡೇ ಮತ್ತು ನಾವು ಹೋಗಿದ್ವಿ. ಭಾರಿ ಒಂಥರ ಚೆನ್ನಾಗಿತ್ತು ಇಲ್ಲ ಲಾಗು. ಹಾಗೆ ನೋಡ್ಕೊತ ಕುಂತಿದ್ವಿ, ಬೇಜಾರು ಕಳೆಯೋಕ್ಕೆ. ಏನೋ ಒಂಥರ ಇಂಟ್ರೆಸ್ಟ್ ಇತ್ತು ನೋಡಿ. ಏನೋ ಒಂಥರ ಅಲ್ಲ ಹಳೆ ಲಾಗೆಲ್ಲ ನೋಡೋಕೆ, ಈಗಿನ ಲಾಗ್ಗಿಂತ ಮುಂಚಿನ ಲಾಗ್ ನೋಡೋಕೆ ಅದೊಂಥರ ಏನೋ ಇದು. ಅದಕ್ಕೆ ಮೆಮೊರಿ ಏನೋ ಒಂಥರ ಎಲ್ಲ ಇದು ಬಂದಂಗೆ ಆಗತ್ತೆ ನಮಗೆ ನೋಡಿರಿ. ಅವರು ಈಗ ಈ ಮನೆಗಿಲ್ಲ, ನಾವು ಆ ಮನೆಗಿಲ್ಲ. ಅಂದ್ರೆ ನಾವು ಇದ್ದಿದ್ದ ಮನೆಗೆ ಇಲ್ಲ, ಈಗ ಅವರು ಆ ಮನೇಲಿ ಇಲ್ಲ, ಬೇರೆ ಮನೆ ಹಿಡ್ದಾರ. ಒಂಥರ ಏನೋ ಡಿಫ್ರೆಂಟಾಗಿ ನೋಡೋಕೆ ಚೆನ್ನಾಗಿ ಅನ್ನಿಸ್ತು. ನೆನಪಾಯ್ತೆಲ್ಲ ಮುಂಚಿಂದೆಲ್ಲ. ನಮ್ಮ ಆಂಟಿ ನಮ್ಮ ಮಮ್ಮಿ ಏನೋ ಒಂಥರ ಮಜಾ ಇತ್ತು. ಅದಕ್ಕೆ ಹಳೆ ಲಾಗ್ ಒಂಥರ ಅದೇನೋ ಮೆಮೊರಿ. ಈಗಿನ ಮತ್ತೆ ತುಂಬ 1 ವರ್ಷ ಆಗಿದ್ಮೇಲೆ ಆದರೆ ಅದು ಒಂಥರ ಏನೋ ನೋಡೋಕೆ ಒಂಥರ ಖುಷಿ ಇರ್ತೈತಿ. ಅದಕ್ಕೆ ನೋಡ್ಕೊಂತ ಕುಂತಿದ್ವಿ. ಅದಕ್ಕೆ ನಿಮ್ಗೆ ಕೂಡ ತೋರಿಸಿದೆ. ದಿನ ಆಗೈತೆ ಚಾರ್ಜ್. ಅದು ಟ್ರೈಪ್ಯಾಡ್ ಚಾರ್ಜ್ ಇಟ್ಟಿದ್ದಿಲ್ಲ. ಎಷ್ಟು ದಿನ ಆಗಿತ್ತು ಅಂದರೆ ಭಾಳ ದಿನ ಆಗಿತ್ತು. ಲೈಟ್ ಆನ್ ಹಾಕಿದೆ, ಚಾರ್ಜ್ ಇದ್ದಿದ್ದಿಲ್ಲ ಅದಕ್ಕೆ. ಈಗ ಆಯ್ತು ಸ್ಟೇಟಿನಾಗಿರಿ. ಆಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ. ಒಂದು ಸ್ವಲ್ಪ ಲಾಗ್ಸ್ ನೋಡ್ತಾ ಇದ್ವಿ, ಆಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ. ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ಊಟ ಮಾಡ್ತಾಯಿದ್ದೀನಿ. ಊಟ ಬಂದುಬಿಟ್ಟು ಚಟ್ನಿ ಪುಡಿ, ಅನ್ನ ಮತ್ತು ಕಾಳಿನ ಪಲ್ಯ ಮತ್ತು ಉಪ್ಪಿನಕಾಯಿ. ಓಕೆ, ಸ್ಟೇಟಿನಾಗಿರಿ. ಊಟ ಮಾಡಿ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಂತೆ. ಟೈಮ್ ಆಲ್ರೆಡಿ 3 ಗಂಟೆ ಆಗಿದೆ. ಈಗ ಊಟ ಮಾಡ್ತಾಯಿದ್ದೀನಿ, ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸ್ಟೇಟಿನಾಗಿರಿ. ಇವಾಗ ಸಾಯಂಕಾಲ ಒಂದು 5 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ಫಿಲ್ಟ್ರ್ ನೀರು ತರಕ್ಕೆ ಹೋಗಬೇಕು. ಫಿಲ್ಟ್ರ್ ನೀರು ಖಾಲಿ ಆಗುತ್ತೆ. ನಾನು ಮತ್ತು ಒಂದು ತಮ್ಮ ಹೋಗಿ ತೊಗೊಂಡು ಮತ್ತು ಅಲ್ಲೇ ಒಂದು ಸ್ವಲ್ಪ ಏನೋ ತಗೊಂಬರಕ್ಕೆ ಹೋಗಬೇಕು. ಹಾಗೆ ಒಂದು ಅಂಗಡಿಗೆ ಹೋಗಿ ಬರ್ತೀವಿ. ಹಾಗೆ ಫ್ರೆಶ್ ಅಪ್ ಆಗಿ ಊಟ ತೊಳ್ಕೊಂಡು ಕಾಫಿ ಕುಡಿದೆ. ಹಾಗಾಗಿ ಈಗ ಹೋಗಬೇಕು. ನೀರು ಫುಲ್ ಖಾಲಿಯಾಗಿ ಫಿಲ್ಟರ್ ನೀರು ತೊಗೊಂಡು ಒಂದು ಅಂಗಡಿಗೆ ಹೋಗಿ ಬರಬೇಕು. Till I get up, time is barely on our side. I don't wanna waste what's left. The storms we chase. ಫ್ರೆಂಡ್ಸ್, ಇವಾಗ ವಾಟರ್ ಕ್ಯಾನ್ ತುಂಬಿಸ್ಕೊಂಡ್ಬಂದ್ವಿ. ಆಮೇಲೆ ನೋಡಿ, ನಮ್ಮ ಮಮ್ಮಿ ನಾವು ಬರೋ ವರ್ಷ ಎಲ್ಲ ಬಿಟ್ಟಾರೆ. ಎಲ್ಲ ಹಸಿ ಫ್ಯಾನ್ ಆನ್ ಮಾಡ್ಯಾರ. ಬಟ್ ಇಲ್ಲಿ ಫುಲ್ ಒಣಗೆ ಸ್ವಲ್ಪ ಅಡುಗೆ ಮನೆ, ಅಲ್ಲಿ ಹಾಲ್ ಹಸಿ ಐತಿ. ಆಮೇಲೆ ಹಾಗೆ ಒಂದು ಸ್ವಲ್ಪ ಅಂಗಡಿಗೆ ಹೋಗಬೇಕಿತ್ತು ಅಂದೆಲ್ಲ ಅಂಗಡಿಗೆ ಹೋಗಿ ಬಂದ್ವಿ. ಅಂಗಡಿಗೆ ಹೋಗಿ ಹಾಲು ಮತ್ತು ಸಕ್ಕರೆ, ಚಹಾ ಪುಡಿ, ಕಾಫಿ ಪುಡಿ ಏನಿರಲಿಲ್ಲ ತೊಗೊಂಬಂದ್ವಿ. ಆಮೇಲೆ ಒಂದು ಸ್ವಲ್ಪ ಬಿಸ್ಕಿಟ್ಸ್
ತೊಗೊಂಬಂದೆ. ಆಮೇಲೆ ಇವಾಗ ಸ್ವಲ್ಪ ಟೀ ಮಾಡಬೇಕು. ಟೀ ಆರ್ ಕಾಫಿ ಕೇಳ್ತೀನಿ ಯಾರಿಗೇನು ಅಂತ. ಯಾಕಂದ್ರೆ ಟೀನ ಕಾಫಿನ ಮಮ್ಮಿ ಕೇಳೇನು ಬೇಕು? ಮಮ್ಮಿ ನಿನಗೆ ಟೀನ ಕಾಫಿನ? ಕಾಫಿ ಇದ್ರೆ ನಿನಗೆ ನಡೀತಾ ಕಾಫಿನಾ? ಓಕೆ ಕಾಫಿನ ಮಾಡ್ತೀನಿ. ಲೈಟ್ ಆನ್ ಮಾಡೋಣ ಅಂತ ನಮ್ಮ ಮಮ್ಮಿನೆಲ್ಲ ಆರಿಸ್ತಾ ಇದ್ರು. ನೀವು ಲೈಟ್ ಆನ್ ಮಾಡಲ್ಲ? ಹ್ಞೂ ಪಾಪ. ಯಾವಾಗ ಸ್ವಲ್ಪ ಟೀ ಮಾಡಿ, ಟೀ ಅಲ್ಲ ಕಾಫಿ. ಫ್ರೆಂಡ್ಸ್, ಇವಾಗ ಕಾಫಿಗೆ ಇಟ್ಟಿದ್ದೆ. ಕಾಫಿಗೆ ಇಟ್ಟು ಕೈಕಾಲು ಮುಖ ತೊಕ್ಕೊಂಡು ದೇವ್ರಿಗೆ ದೀಪ ಹಚ್ಚೋಣ ಅಂತ ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಿ ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಂತೆ. ಸ್ಟೇ ಟ್ಯೂನ್ ಆಗಿರಿ. ಕಾಲ್ಗೆಚ್ಚನಾದದಲ್ಲಿ ನನ್ನ ಗುಂಡಿಗೆ ಕೂಡು ಇದೆ, ಕೈ ಬಳೆ ಸತ್ತಿನಲ್ಲಿ ನನ್ನ ಆಸೆಯ ಬುತ್ತಿ ಇದೆ. A few moments later. ಫ್ರೆಂಡ್ಸ್, ಇವಾಗ ತಾನೇ ಎಲ್ಲ ಕಾಫಿ ಕುಡಿದು ಬಂದು ಓದ್ಕೊಂಡೆ ಕುಂತೀನಿ. ಬೆಳಗ್ಗೆನೂ ಓದಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಹಂಗಾಗಿ ಕೂತ್ಕೊಂಡೆ. ಮತ್ತು ಇವತ್ತು ಈಗೂ ಕೂತ್ಕೊಳ್ಳಿಲ್ಲ. ಒಂದು ಡೇ ಹೋಗುತ್ತೆ ಅಂದ್ಕೊಂಡು, ಮತ್ತು ಯಾವಾಗೂ ಹಂಗೆ ಅಂದ್ಕೊಂಡು ಒಂದೊಂದು ಟೈಮ್ನಾಗ ಒಂದೊಂದು ಡೇ ಮಾಡಬೇಕು ಅಂದ್ಕೊಂಡು ಓದೋಕ್ಕಾಗಿರಲ್ಲ. ಹಾಗಾಗಿ ಓದ್ಕೊತ ಕುಂತೀನಿ. ಇದು ಮುಗಿಸಿ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಸ್ಟೇ ಟ್ಯೂನ್ ಆಗಿರಿ. 12 seconds later. ಫ್ರೆಂಡ್ಸ್, ಇವಾಗ ನಾನು ನೈಟಿಂದ ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಮೊಬೈಲ್ ರೀಚಾರ್ಜ್ ಖಾಲಿಯಾಗಿತ್ತು, ಹಂಗಾಗಿ ಹಾಕ್ಸ್ಕೊಂಬರೋಣ ಅಂತ ನಾನು ಮತ್ತು ನಮ್ಮ ತಮ್ಮ ಹೋಗ್ತಾಯಿದ್ದೀವಿ. ಹಾಗೆ ಒಂದು ಸ್ವಲ್ಪ ನೀರು ಕ್ಯಾನ್ ಕೂಡ ಖಾಲಿ ಅಂದರೆ ಸ್ವಲ್ಪ ಇದೆ. ಟ್ಯಾಕಿ ಸುಲ್ಬಿ ಇವಾಗ ತುಂಬ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ. ಹಾಗೆ ಹೋಗ್ತಾ ಲಾಗ್ ಮಾಡ್ತೇನೆ ಅಂತ ಒಂದು ಟಿಪ್ಸ್ ಹಾಕಿರ್ತೀನಿ. ಎಂಜಾಯ್ ಮಾಡಿ. ಓಕೆ, ಸ್ಟೇಟ್. ಫ್ರೆಂಡ್ಸ್, ಹೊರಟ್ವಿ ನಾನು ಮತ್ತು ನಮ್ಮ ತಮ್ಮ ಈಗ ಹೊರಗಡೆ. ಫ್ರೆಂಡ್ಸ್, ನಮ್ಮ ಊರಲ್ಲಂತೂ ತುಂಬ ಚಳಿ ಬಿಟ್ಟಿದೆ. ನಿಮ್ಮೂರಲ್ಲೂ ಹಿಂಗೆ ಇದೆನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಆದರೂ ನಾವು ಗಿಟರ್ ಏನು ಹಾಕ್ಕೊಳ್ದಂಗೆ ಹೋಗ್ತಾಯಿದ್ದೀವಿ ನೋಡಿ. ನಾನು ಹೊರಗಡೆ ಹೋಗಿ ಬಂದ ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೇನೆ ಅಂತ. ಸ್ಟೇ ಟ್ಯೂನ್ ಆಗಿರಿ. ಚೆಲುವೆ ಕೊಡುವ ಹಸಿರು ಚಿಹ್ನೆ ಬೆಳಕಿಗಾಗಿ. ಫ್ರೆಂಡ್ಸ್, ಈಗ ನೀರು ತುಂಬ್ಕೊಳಕ್ಕೆ ಬಂದೀವಿ. ನೀರು ಖಾಲಿ ಆಗಿದ್ದು, ಹಂಗೆ ಮತ್ತು ನೀರು ಖಾಲಿ ಆಗಿದ್ದಿಲ್ಲ, ಸಕ್ಕಿದ್ದು. ಹಂಗೂ ಹೊರಗಡೆ ಬಂದಿದ್ದಲ್ಲ, ಹಂಗೆ ನೀರು ತುಂಬ್ಕೊಳ್ಳೋಣ ಅಂತ ಬಂದಿದ್ವಿ. ಓಕೆ, ಕಾಯಿನ್ ಕೊಟ್ಟರೆ ಹಾಕು, ಕೊಡಿ, ಹಿಡ್ಕೊಂಡು ಹಾಕ್ತದೆ. ಮಾಡ್ಕೊಂಡು ಬಂತು ನೋಡಿ. ಈಗ ರೆಡಿ, ಸ್ಟಾರ್ಟ್. ಓಕೆ, ನೀರು ತುಂಬ್ಕೊಂಡು ಈಗ ಮನೆಗೆ ಹೋಗ್ಬೇಕು. ಈಗ ಹೋಗಬೇಕು. ನೀರು ತುಂಬ್ಕೊಂಡು ಗಾಡಿಗೆ ಕೂಡ ಸ್ಟಾರ್ಟ್. ಫ್ರೆಂಡ್ಸ್, ಇವಾಗ ನೀರು ತುಂಬ್ಕೊಂಡ್ವಿ ಕ್ಯಾನಲ್ಲಿ. ಇವಾಗ ಸ್ವಲ್ಪ ಅಲ್ಲಿ ಅಂಗಡಿಗೆ ಹೋಗ್ಬೇಕಲ್ಲ, ಅವನಿಗೆ ಏನು. A few moments later. ಫ್ರೆಂಡ್ಸ್, ಇವಾಗ ನೀರು ತುಂಬಿಕೊಂಡು ಅಂಗಡಿಗೆ ಹೋಗಿ ಮನೆಗೆ ಹೊರಟೀವಿ. ಮನೆಗೆ ಹೋಗಿ ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೇನೆ ಅಂತ. ಸ್ಟೇ ಟ್ಯೂನ್ ಆಗಿರಿ. ಓಡು ರೈಲು ಬದುಕಿನಲ್ಲಿ ಅವಳಿಗಾಗಿ. ಫ್ರೆಂಡ್ಸ್, ಈಗ ಮನೆಗೆ ಬಂದ್ವಿ. ಮನೆಗೆ ಬಂದು ನೋಡಿ ಏನು ತೊಗೊಂಬಂದ್ವಿ ಅಂದರೆ ನೂಡಲ್ಸ್ ಮತ್ತು ಒಂದೇ ಬಿಸ್ಕಿಟ್, ಆಮೇಲೆ ಸ್ವೀಟ್ ತೊಗೊಂಬಂದ್ವಿ. ಆಮೇಲೆ ಮಮ್ಮಿ ಜೀರಿಗೆ ಹಿಡಿದ್ರು. ಆಮೇಲೆ ಎಗ್, 1/2 ಡಜನ್ ಎಗ್ ತೊಗೊಂಬಂದ್ವಿ. ಓಕೆ ಫ್ರೆಂಡ್ಸ್, ಸ್ಟೇ ಟ್ಯೂನ್ ಆಗಿರಿ. ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೇವೆ ಅಂತ. ಸ್ಟೇ ಟ್ಯೂನ್. 12 seconds later. ಫ್ರೆಂಡ್ಸ್, ಇಷ್ಟರ ಮಟ್ಟ ಬಿಗ್ ಬಾಸ್ ನೋಡಿದ್ವಿ. ಬಿಗ್ ಬಾಸ್ ಮುಗಿತು. ಇವಾಗ ಮಲ್ಕೊತಾ ಇದ್ದೀವಿ. ಹಾಸಿಗೆ ಹಾಸ್ಬೇಕು. ಇಷ್ಟೊತ್ತಿಗೆ ಹಾಸಿಗೆ ಹಾಸಿ ಬಿಗ್ ಬಾಸ್ ನೋಡೋಕೆ ಕುಂದಿರ್ತಿದ್ವಿ. ಇವತ್ತು ಒಂದು ಸ್ವಲ್ಪ ಲೇಟ್ ಆಯಿತು ಊಟ, ಹಾಗಾಗಿ ಈಗ ಹಾಸಿಗೆ ಹಾಸ್ಕೋಬೇಕು. ನಮ್ಮ ತಮ್ಮ ಕಸ ಹೊಡ್ಕೊಡತ್ತಾನೆ. ಹಾಗೆ ಹಾಸ್ಕೊಂಡು ಮಲ್ಕೋಬೇಕು.
ಓಕೆ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಷ್ಟ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಇನ್ನೊಂದು ಲಾಗ್ ಒಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.